ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೊದಲನೇದಾಗಿ CKC ಫೌಂಡೇಶನ್ ಬಗ್ಗೆ ಒಂದೇ ಒಂದು ಮಾತು ಹೇಳೋದಾದರೆ, ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಒಂದು ಮಾತು ಹೇಳ್ತಾನೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ. ನೀನು ಏನು ಕೆಲಸ ಮಾಡಬೇಕು ಅಂದ್ಕೊಂಡಿದೆಯೋ ಅದನ್ನು ಮಾಡು, ಫಲ ಭಗವಂತನಿಗೆ ಬಿಡು ಅಂತ. ಇದನ್ನು ನಾವು ಭಗವದ್ಗೀತೆಯಲ್ಲಿ ಕೇಳಿದ್ವಿ, ಇವತ್ತು CKC ಫೌಂಡೇಶನ್ನಲ್ಲಿ ಅದನ್ನು ನೋಡ್ತಾ ಇದ್ದೀವಿ. ಇದಕ್ಕೆ ಪೂರಕವಾಗಿ DVG ಅವರ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕಡೆ ಬರುತ್ತೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಮ್ಯಾನ್ ಈಸ್ ಎ ಸೋಷಿಯಲ್ ಅನಿಮಲ್. ಭಗವಂತ ಪ್ರತಿಯೊಬ್ಬ ಮನುಷ್ಯನನ್ನು ಸೃಷ್ಟಿ ಮಾಡಿ ಕಳಿಸಿರೋದು ಒಂದು ನಿರ್ದಿಷ್ಟವಾದ ಕೆಲಸವನ್ನು ಮಾಡೋದಕ್ಕೆ. ಹಾಗಾಗಿ ಅಂತಹ ಅತ್ಯುತ್ತಮವಾದ ಶ್ರೇಷ್ಠವಾದ ಸಾಧನೆಯನ್ನು ಮಾಡಿಕೊಳ್ತಕ್ಕಂತಹ ಒಂದು ಕೆಲಸವನ್ನು ಸಿ ಕೃಷ್ಣಯ್ಯ ಚೆಟ್ಟಿ ಸಂಸ್ಥೆಯವರು ಮಾಡ್ತಿದ್ದಾರೆ. ಅವರಿಗೆ ಭಗವಂತ ಎಲ್ಲ ರೀತಿಯ ಅನುಕೂಲತೆಗಳನ್ನು, ಅನುಗ್ರಹವನ್ನು, ಆಶೀರ್ವಾದವನ್ನು ಮಾಡಲಿ ಅಂತ ಇಲ್ಲಿರತಕ್ಕಂಥ ಎಲ್ಲ ಸಹೃದಯರ ಪರವಾಗಿ ನಾನು ಪ್ರಾರ್ಥಿಸ್ಕೊಳ್ತೇನೆ. ಎಲ್ಲರೂ ಅವರವರ ಸಾಧನೆಗಳ ಬಗ್ಗೆ, ಕಾರ್ಯವೈಖರಿಯ ಬಗ್ಗೆ ಹೇಳ್ಕೊಂಡ್ರು. ಯಾಕಿದನ್ನು ಹೇಳಿದ್ರು ಅಂದರೆ, ನೋಡಿ, ಸಾಧಾರಣವಾಗಿ ನಾವು ಮಾತಾಡುವಾಗ ನಿಮಗೆ ಯಾರು ಇನ್ಸ್ಪಿರೇಷನ್ ಅಂದರೆ ಕಾಣದೇ ಇರೋರ ಹೆಸರು ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನನಗೆ ವಿವೇಕಾನಂದ, ನಾನು ವಿವೇಕಾನಂದನ ನೋಡೇ ಇಲ್ಲಪ್ಪ. ಮಹಾತ್ಮ ಗಾಂಧೀಜಿ ನಾನು ನೋಡಿಲ್ಲ, ಸುಮ್ಮನೆ ಹೇಳ್ತೇವೆ ಅಷ್ಟೇ. ಅದಿಲ್ಲ, ಸೀಯಿಂಗ್ ಈಸ್ ಬಿಲೀವಿಂಗ್. ನೀವೇನಾದರೂ ಸಾಧನೆ ಮಾಡೋದಿದ್ರೆ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಮಹನೀಯರೇ ನಿಮಗೆ ಸ್ಫೂರ್ತಿ, ಜೀವಂತ ಸಾಕ್ಷಿ. ಅವರ ಬದುಕಿನ ಕೆಲವು ವಿಚಾರಗಳನ್ನು ನಿಮ್ಮದಾಗಿಸ್ಕೊಂಡ್ರೆ ಸಾಧನೆಯನ್ನು ಮಾಡೇ ಮಾಡ್ತೀರ. ಅದಕ್ಕೆ ಪುರಂದ್ರದಾಸರು ಹೇಳಿದ್ದಾರೆ, ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ. ಎಷ್ಟೋ ಜನ್ಮದ ಪುಣ್ಯ ಮಾಡಿ ಮನುಷ್ಯ ಜನ್ಮವನ್ನು ಪಡೆದಿದ್ದೇವೆ. ಈ ಮನುಷ್ಯ ಜನ್ಮ ಸಾರ್ಥಕವಾಗಬೇಕಾದ್ರೆ ಪರೋಪಕಾರಾರ್ಥಮಿದಂ ಶರೀರಂ. ನಮ್ಮ ಜೀವನ ಸಾರ್ಥಕವಾಗಬೇಕಾದ್ರೆ ಯಾರಿಗಾದರೂ ಏನಾದರೂ ಒಂದಷ್ಟು ಒಳ್ಳೆಯ ಕೆಲಸವನ್ನು ಮಾಡಬೇಕು. ಎಲ್ಲಿ ಬಡತನ ಇರುತ್ತೋ ಅಲ್ಲಿ ವಿದ್ಯೆ ಬರುತ್ತೆ, ಎಲ್ಲಿ ಶ್ರೀಮಂತಿಕೆ ಇರುತ್ತೋ ಅಲ್ಲಿ ಹಣ ಬರುತ್ತೆ. ಇಷ್ಟೇ ವ್ಯತ್ಯಾಸ. ಯಾವ ಮಕ್ಕಳು ತಮ್ಮ ತಂದೆ ತಾಯಿಗಳ ಕಷ್ಟವನ್ನು ನೋಡಿ ಅರ್ಥ ಮಾಡ್ಕೋತಾರೋ ಅವರು ಜೀವನದಲ್ಲಿ ಸಾಧಕರಾಗ್ತಾರೆ. ಯಾವ ಮಕ್ಕಳಿಗೆ ತಂದೆ ತಾಯಿಗಳು ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ತಾರೋ ಅವರು ಸಾಧನೆ ಮಾಡೋರನ್ನ ನೋಡಿ ಚಪ್ಪಾಳೆ ತಟ್ಟೋರಾಗ್ತಾರೆ. ಹಾಗಾಗಿ ನಾನಿಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪೋಷಕರಲ್ಲಿ ಅತ್ಯಂತ ವಿನಯದಿಂದ ಕೇಳ್ಕೊಳ್ತೇನೆ, ನಿಮ್ಮ ಮಕ್ಕಳಿಗೆ ಏನು ಆಸ್ತಿಯನ್ನು ಮಾಡಬೇಡಿ, ನಿಮ್ಮ ಮಕ್ಕಳನ್ನೇ ಈ ದೇಶದ ಆಸ್ತಿಯನ್ನಾಗಿ ಮಾಡಿ. ನಾವು A+B² = A² + B² + 2AB ಹೇಳ್ಕೊಡ್ತೀವಿ, ಪೈಥಾಗರಸ್ ಥಿಯರಮ್ ಹೇಳ್ಕೊಡ್ತೀವಿ, ಡಾರ್ವಿನ್ಸ್ ಥಿಯರಿ ಹೇಳ್ಕೊಡ್ತೇವೆ. ಇದು ಯಾವುದು ಬದುಕಕ್ಕೆ ಬರಲ್ಲ. ಐ ಆಮ್ ಸಾರಿ ಟು ಸೇ ದಿಸ್. ಜೀವನದ ಅನುಭವ ಇದೆಯಲ್ಲ, ಅದೇ ನಮಗೆ ಪಾಠ ಕಲಿಸೋದು. ಹಸಿವಿದ್ದವನಿಗೆ ಊಟದ ಬೆಲೆ ಗೊತ್ತಾಗುತ್ತೆ, ಹೊಟ್ಟೆ ತುಂಬಿದವರಿಗೆ ಗೊತ್ತಾಗಲ್ಲ. ಹಾಗಾಗಿ ಎಲ್ಲರಲ್ಲಿ ನಾ ಕೇಳ್ಕೊಳ್ಳೋದಿಷ್ಟೇ, ನೀವು ಏನು ಅಂದ್ಕೊಂಡಿದ್ದೀರೋ ಅದನ್ನು ಸಾಧನೆ ಮಾಡಿ. ಮೊದಲು ಮನುಷ್ಯರಾಗಿ ನಿಮ್ಮ ತಂದೆ ತಾಯಿಗಳ ನೋವನ್ನು ಅರ್ಥ ಮಾಡ್ಕೊಳ್ಳಿ, ಅವರನ್ನು ಗೌರವಿಸಿ, ಅವರನ್ನು ಪೂಜಿಸಿ, ಅವರ ಬದುಕಲ್ಲಿ ಒಂದು ಸಣ್ಣ ಸಂತೋಷವನ್ನು ಕೊಡಿ. ನಿಮ್ಮ ಜನ್ಮ ಸಾರ್ಥಕ ಆಗುತ್ತೆ. ಅದು ಬಿಟ್ಟು ನೀವು ಏನೇ ಓದಿದ್ರೂ ಪ್ರಯೋಜನವಿಲ್ಲ. ಹಾಗಾಗಿ DVG ಅವರ ಒಂದು ಕಗ್ಗದ ಸಾಲನ್ನು ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಹಾಕ್ತಾನೆ. ಮನುಷ್ಯನಿಗೂ ಪ್ರಾಣಿಗೂ ಇರತಕ್ಕಂಥ ವ್ಯತ್ಯಾಸ ಇಷ್ಟೇ ರೀ. ಪ್ರಾಣಿಗಳಿಗೆ ನಗೋ ಶಕ್ತಿ ಕೊಡಲಿಲ್ಲ ಭಗವಂತ, ಬೇರೆ ಶಕ್ತಿ ಕೊಟ್ಟ. ಒಂದು ಆನೆ ಮುಂದೆ ನಾನು ನಿಂತ್ಕೊಂಡ್ರೆ ಐ ಆಮ್ ನೆಗ್ಲಿಜಿಬಲ್ ಇನ್ ಫ್ರಂಟ್ ಆಫ್ ಎನ್ ಎಲಿಫೆಂಟ್. ಆದರೆ ಆನೆ ಮೇಲೆ ನಾನು ಕೂತ್ಕೊಂಡ್ರೆ ಆನೆ ಈಸ್ ನೆಗ್ಲಿಜಿಬಲ್. ಮನುಷ್ಯನಿಗೆ ಅಂಥ ಒಳ್ಳೆ ಮೆದುಳಿನ ಶಕ್ತಿ ಕೊಟ್ಟಿದ್ದಾನೆ. ವಿ ಆರ್ ಹ್ಯಾವಿಂಗ್ ವಂಡರ್ಫುಲ್ ಬ್ರೈನ್ ಪವರ್.
ನಾವು ಯಾರಿಗೂ ಹೆದರ್ಬೇಕಾದಿಲ್ಲ ರೀ. ನಮಗೆ ನಾವೇ ವಿ ಆರ್ ಆನ್ಸರಬಲ್ ಟು ಅವರ್ ಕಾನ್ಷಿಯಸ್ನೆಸ್. ಪ್ರತಿದಿನ ಪ್ರತಿಯೊಬ್ಬರು ಮಲಗಕ್ಕೆ ಮುಂಚೆ ಒಂದು 5 ನಿಮಿಷ ಕಣ್ಣು ಮುಚ್ಚಿ ಈ ದಿನದಲ್ಲಿ ನಾನು ಮಾಡಿರುವ ಕೆಲಸ ಏನು ಅಂತ ನೆನಪು ಮಾಡ್ಕೊಳ್ಳಿ. ಯು ವಿಲ್ ಹ್ಯಾವ್ ಎ ವಂಡರ್ಫುಲ್ ಪಿಕ್ಚರ್ ಆ್ಯಂಡ್ ಯು ವಿಲ್ ಬಿ ಶಾಕ್ಡ್. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಇಡೀ ದಿನದಲ್ಲಿ ಒಂದೇ ಒಂದು ಸ್ಯಾಂಪಲ್ಗೂ ಒಳ್ಳೆ ಕೆಲಸ ಮಾಡಿರಲ್ಲ. ದಟ್ ಈಸ್ ದಿ ಟ್ರಾಜಿಡಿ ಆಫ್ ಹ್ಯೂಮನ್ ಲೈಫ್. ತನ್ನದೇ ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಅನ್ನೋದು. ಹಾಗಾಗಿ ನಗು ಅನ್ನೋದಿದೆಯಲ್ಲ, ಇದು ಭಗವಂತ ಕೊಟ್ಟಿರೋ ಗಿಫ್ಟ್ ರೀ ನಮಗೆ. ಅದಕ್ಕೆ DVG ಹೇಳಿದ್ದು, ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ, ನಗುತ್ತ ನಗಿಸುತ್ತ ನಗಿಸಿ ನಗುತ್ತ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಹಾಗಾಗಿ ನಾವು ಬದುಕಿರೋವರೆಗೂ ಈ ನಗುವನ್ನ, ಈ ಸಂತೋಷವನ್ನ ಎಲ್ಲ ಕಡೆ ಹಂಚೋಣ. ಲೆಟ್ ಇಟ್ ಬಿ ಎ ಕಂಟೇಜಿಯಸ್ ಡಿಸೀಸ್. ಇವತ್ತು ಯಾರ್ಯಾರು CKC ಫೌಂಡೇಶನ್ನಿಂದ ಈ ಒಂದು ವಿದ್ಯಾರ್ಥಿ ವೇತನವನ್ನು ಪಡೀತಿದ್ದಾರೆ, ಇವರು ಮುಂದೆ ದೊಡ್ಡ ದೊಡ್ಡ ಅವರು ಅಪೇಕ್ಷಿಸಿದ ಹುದ್ದೆಗಳನ್ನು ಅಲಂಕರಿಸಿದ ಮೇಲೆ ಅವರು ಈ ವೇದಿಕೆಯಲ್ಲಿ ಬಂದು ಇವರ ಜೊತೆಯಲ್ಲಿದ್ದು ಮುಂದಿನ ಪೀಳಿಗೆಗೆ ಈ ರೀತಿಯ ಸಹಾಯವನ್ನು ಮಾಡುವಂತಾದರೆ ಇವರ ಶ್ರಮ ಸಾರ್ಥಕ. ಹಾಗಾಗಿ ಸರ್ವಜ್ಞ ಹೇಳ್ದ, ಆಡದೆ ಮಾಡುವನು ರೂಢಿಯೊಳಗುತ್ತಮನು, ಆಡಿ ಮಾಡುವನು ಮಧ್ಯಮನು, ಆಡಿಯೂ ಮಾಡದವ ಅಧಮತ ಸರ್ವಜ್ಞ. ಹಾಗಾಗಿ ಮೊದಲನೇ ಗುಂಪಿಗೆ ನಾವು ನೀವೆಲ್ಲ ಸೇರೋಣ. ಇಷ್ಟು ಜನ ಸಹೃದಯರನ್ನ ಈ ವೇದಿಕೆಯ ಮೇಲೆ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸೋದರ ಸಮಾನರಾದ ಹರೀಶ್ ರವರಿಗೆ ಹಾಗೂ ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ಹೈಗ್ರೀವ್ ಸಾರ್ ಅವರಿಗೆ ಮತ್ತು ಇಲ್ಲಿ ಇದುವರೆಗೂ ನನ್ನ ಮಾತನ್ನ ಸಂತೋಷವಾಗಿ ನಗುತ್ತಾ ಕೇಳಿದ ಎಲ್ಲ ಕನ್ನಡದ ಕಣ್ಣು ಕಿವಿ ಮನಸ್ಸುಗಳಿಗೆ ನನ್ನ ನಮಸ್ಕಾರ.